ಸರ್, ಸಚಿವ ಸಂಪುಟ ವಿಸ್ತರಣೆ ನವೆಂಬರ್ ನಂತರ, ಬಿಹಾರ ಚುನಾವಣೆ ನಂತರನೋ ಅಥವಾ ಅದಕ್ಕೂ ಮುಂಚೆನೋ ಅನ್ನುವಂತ ಗೊಂದಲ. ಇಲ್ಲ, ನಾನು ನಿನ್ನೆನೂ ಹೇಳಿದ್ದೇನೆ, ಇದೆಲ್ಲ ನಮ್ಮ ಹಂತದಲ್ಲಿ ನಡೆಯುವಂಥದ್ದು ಅಲ್ವೇ ಅಲ್ಲ. ಇದೇನಿದ್ರು ಹೈಕಮಾಂಡಿನ ಹಂತದಲ್ಲಿ ನಡೀತಕ್ಕಂಥದ್ದು. ನನಗೆ ಒಂದೇ ಪ್ರಶ್ನೆ, ಏನು ಇದೆಲ್ಲ ಬರ್ತಾ ಇದೆಯಲ್ಲ, ಯಾರು ಇದನ್ನೆಲ್ಲ ಹೇಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಹೈಕಮಾಂಡ್ನವರು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಸ್ಪೆಕ್ಯುಲೇಷನ್ ಮಾಡುವಂಥದ್ದು ಇದೆಯಲ್ಲ. ಈಗ ರಿಷಫಲ್ ಆಗುತ್ತೆ ಅಂತ ಹೇಳಿದವರು ಯಾರು? ಸುಮ್ಮನೆ ಏನು ಆಲೆ ಎಲ್ಲ ಹೆಸರುಗಳೇ ಬರ್ತಾ ಇದ್ದಾವೆ. ಅವರು ಅಂದ್ರೆ ಯಾವಾಗ ಅಂತ ಹೇಳಿಲ್ಲಲ್ಲ. ಅವರು ರಾಜೀನಾಮೆ ಕೊಟ್ಟಿದ್ರು, ಅವ್ರನ್ನ ಮತ್ತೆ ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಇದೆ ಎನ್ನುವಂಥದ್ದು. ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅವರು ಒತ್ತಾಯ ಇದೆ, ಸಮುದಾಯದವರು, ಹೌದು ನಮ್ಮ ಸಮುದಾಯಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಮಂತ್ರಿ ತೆಗ್ದಿದ್ದೀರಾ, ಕೊಡಿ ವಾಪಸ್ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಅದನ್ನ ಸಂದರ್ಭಾನುಸಾರವಾಗಿ ಮುಖ್ಯಮಂತ್ರಿಗಳು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ತೀರ್ಮಾನ ಮಾಡ್ತಾರೆ. ಅದನ್ನ ಎಕ್ಸ್ಟೆಂಡೆಡ್ ಆಗಿ ಇಡೀ ಕ್ಯಾಬಿನೆಟ್ನೇ ರಿಷಫಲ್ ಅಂತಕ್ಕಂಥದ್ದು ನಮ್ಮ ಹಂತದಲ್ಲಿ ನಡೆಯೋದಿಲ್ಲ. ಅದೇನಿದ್ರು ಅಲ್ಲ, ಅದನ್ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಒಂದ್ ವೇಳೆ ಹೈಕಮಾಂಡ್ ಆ ತರ ತೀರ್ಮಾನ ಮಾಡಿದ್ರೆ ಅದನ್ನ ಯಾರು ಸ್ಟಾಪ್ ಮಾಡಕ್ಕಾಗೋದಿಲ್ಲ. ಪೂರಕವಾಗಿ ಅಂತಲ್ಲ, ಅವ್ರು ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ. MLAಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು, ಅದೇನು ಹೊಸ್ದ ಅಲ್ಲಲ್ಲ. ಸಂದೇಶ ನೀವು ಮಾಡ್ಕೋಬೇಕಷ್ಟೇ. ಅಲ್ಲೇ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಹಿನ್ನೆಲೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ, ಅದೇನು ಊಟ ಹಾಕಿ ವಿಶ್ವಾಸ ತಗೋಬೇಕಾ? ಥ್ಯಾಂಕ್ ಯು.